टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಬಿಜೆಪಿಯ ಬಣಬಡಿದಾಟ ಅದರ ಮುಂದುವರೆದ ಭಾಗ ಇದು. ಯಾಕಂದ್ರೆ ಯಾರು ಏನು ಮಾಡಿದ್ರು ಕೂಡ ಇದನ್ನ ಸರಿ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ವಿಜೇಂದ್ರ ಮೇಲೆ ಸಾಲು ಸಾಲು ಆರೋಪಗಳು, ಈ ಮುಖಾಂತರ ಮತ್ತೆ ಬಣಬಡಿದಾಟ ಮುಂದುವರಿತಾ ಇದೆ. ಬಿಜೆಪಿ ವರಿಷ್ಠರಿಗೆ ಇತ್ತೀಚಿನ ಬೆಳವಣಿಗೆಗಳೇನು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡಲಾಗಿದೆ. ನಾವು ನಿನ್ನೆ ಮೊನ್ನೆ ಡೆವಲಪ್ಮೆಂಟ್ ಅನ್ನು ನೋಡಿದ್ವಿ. ನಾವು ಅಮಿತ್ ಶಾ ಅವ್ರನ್ನ ತಂದೆ ಮಗ ಇಬ್ಬರು ಭೇಟಿ ಮಾಡಿ ಮಾತುಕತೆ ಮಾಡಿದ್ದಾರೆ ಅನ್ನುವಂಥದ್ದು, ಯಾವ ಸಂಗತಿಗಳು ಚರ್ಚೆ ಆಗಿವೆ ಅನ್ನೋದು ವೆರಿ ಇಂಪಾರ್ಟೆಂಟ್ ಸಂಗತಿ. ಇನ್ನು ನಾಯಕರು ದೂರನ್ನೇ ಕೊಟ್ಟಿದ್ದಾರೆ. ಯಾವ್ಯಾವ ರೀತಿ ಭಿನ್ನ ನಡೆಗಳಿವೆ, ಯಾವ್ಯಾವ ರೀತಿ ಅನುಮಾನ ಬರ್ತಾ ಇದೆ ವಿಜೇಂದ್ರ ಅವರ ಮೇಲೆ, ಯಾವ್ಯಾವ ರೀತಿ ವಿಜೇಂದ್ರ ಬಣದ ನಾಯಕರುಗಳು ಮಾತಾಡ್ತಾ ಇದ್ದಾರೆ ಇದ್ರ ಬಗ್ಗೆ. ಇನ್ನು ಬಜೆಟ್ನಲ್ಲಿ ಅನುದಾನ ಕೇಳಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು, ವಿಜೇಂದ್ರ ಮತ್ತು ಅಶೋಕ್ ಜೊತೆಗೆ ಶಾಸಕರುಗಳು CM ಬಳಿ ಹೋಗಿದ್ರು, CMಗೆ ಸನ್ಮಾನ ಮಾಡಿದ್ರು ಅಂತ. CMಗೆ ಸನ್ಮಾನ ಮಾಡಿ ಬಳಿಕ ಮನವಿ ಪತ್ರ ಕೊಟ್ಟರು ಅನ್ನೋದ್ರ ಬಗ್ಗೆ, ಇದರ ಬಗ್ಗೆನೂ ಕೂಡ ಲಿಖಿತವಾದಂಥ ದೂರನ್ನು ನೀಡಲಾಗಿದೆ. ಇನ್ನು ಪ್ರಬಲವಾದಂಥ ಹೋರಾಟ ಸಂಘಟಿಸದೇ ಇರೋದು, ಹೋರಾಟ ಮಾಡ್ತೀವಿ ಬನ್ನಿ ಅಂತ ಹೇಳಿದ್ರು ಕೂಡ ಮೂರು ಹೋರಾಟಗಳಿಗೆ ಗೈರು ಹಾಜರಾಗಿದ್ದು, ಇದರ ಬಗ್ಗೆನೂ ಕೂಡ ವಿಜೇಂದ್ರ ಅವರ ವಿರುದ್ಧ ದೂರನ್ನು ನೀಡಲಾಗಿದೆ. ನಾವೇನೇ ಹೋರಾಟ ಮಾಡ್ತೀವಿ ಅಂತಂದ್ರೂ ಕೂಡ ಹೋರಾಟಕ್ಕೆ ಬೆಂಬಲ ಇಲ್ಲ. ನೋಡಿ, ಮುಖ್ಯಮಂತ್ರಿಗಳ ಹತ್ರ ಹೋದಾಗ ಮುಖ್ಯಮಂತ್ರಿಗಳಿಗೆ ಸನ್ಮಾನ ಮಾಡಿ ಬೊಕ್ಕೆ ಕೊಟ್ಟು, ಇದೊಂದು ಸಂಪ್ರದಾಯ ಬಿಡಿ. ಅದೇನು ಮುಖ್ಯಮಂತ್ರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ಕೈ ಬೀಸ್ಕೊಂಡು ಹೋದ್ವಿ ಅಂತ ಹೇಳೋಕ್ಕಾಗಲ್ಲ. ಇದನ್ನೂ ಕೂಡ ಸೇರಿಸೇನೆ ದೂರಿನಲ್ಲಿ ಉಲ್ಲೇಖಿಸಿಯೇ ಗಮನಕ್ಕೆ ತರಲಾಗಿದೆ. ಹೀಗೆ ಮುಖ್ಯಮಂತ್ರಿಗಳ ಬಳಿಗೆ ಹೋಗುವಂಥ ಸಂದರ್ಭದಲ್ಲಿ ಈ ರೀತಿ ಹಾರ ತುರಾಯಿ ಶಾಲು ಹಿಡ್ಕೊಂಡು ಹೋಗಿ ಸನ್ಮಾನ ಮಾಡಿ ಅವರಿಗೆ ಮನವಿ ಸಲ್ಲಿಸಲಿಕ್ಕೆ ಸಾಧ್ಯನಾ ಅಂತ ಕೂಡ ಭಿನ್ನ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ಇದ್ರ ಬಗ್ಗೆ ನಾಯಕರಿಗೆ ವಿವರಗಳನ್ನು ಕೊಟ್ಟಿದ್ದಾರೆ. ಯಾಕೆ ಹೋಗಿದ್ರು, ಏನು ಎತ್ತ, ನಾವು ಬಜೆಟ್ನಲ್ಲಿ ಅನುದಾನ ಕೇಳಕ್ಕೆ ಹೋಗಿದ್ವಿ ಅನ್ನೋ ಮಾತನ್ನು ಹೇಳಿದ್ದಾರೆ. ಆದರೆ ಅನುದಾನ ಕೇಳಕ್ಕೆ ಹೋಗುವಂಥ ರೀತಿನ ಇದು ಅನ್ನೋದು ಈ ಭಿನ್ನ ನಾಯಕರ ಪ್ರಶ್ನೆ. ಹೋಗಿ ಹಿಂಡು ದಂಡು ಕರ್ಕೊಂಡು ಹೋಗಿ ಅವರಿಗೆ ಸನ್ಮಾನ ಮಾಡಿ ಶಾಲ್ ಹಾಕಿ ಬೊಕ್ಕೆ ಕೊಟ್ಟು, ಇದರ ಅರ್ಥ ಏನು? ಬಹುಶಃ ಇದನ್ನು ಎಷ್ಟರ ಮಟ್ಟಿಗೆ ಕನ್ಸಿಡರ್ ಮಾಡ್ತಾರೆ ನಾಯಕರುಗಳು ಪ್ರಶ್ನೆ ಬೇರೆ. ಈಗ ಯಾರ ಮೇಲೆ ಯಾವ ರೀತಿಯ ಕೋಪನಾದರೂ ಇರಬಹುದು, ಆದರೆ ಭೇಟಿ ಮಾಡಲಿಕ್ಕೆ ಹೋದಂಥ ಸಂದರ್ಭದಲ್ಲಿ ಒಂದಷ್ಟು ರೀತಿ ರಿವಾಜುಗಳು ಅಂತ ಇರ್ತಾವಲ್ಲ, ಈ ಭೇಟಿ ಮಾಡಿದ್ದಿದೆಯಲ್ಲ ಅದೂ ಕೂಡ ಈಗ ಒಂದು ದೊಡ್ಡ ಪ್ರಶ್ನೆನ ಹುಟ್ಟಾಕಿದೆ. ಜೊತೆಗೆ ಮೂರು ಹೋರಾಟ ಮಾಡಿದ್ವಿ, ಮೂರು ಹೋರಾಟ ಮಾಡಿದರೂ ಕೂಡ ವಿಜೇಂದ್ರ ಕಡೆಯವರಾಗಲಿ ನಮಗೆ ಬೆಂಬಲ ವ್ಯಕ್ತಪಡಿಸಿಲ್ಲ. ಬನ್ನಿ, ನಮ್ಮ ಪ್ರತಿನಿಧಿ ಕಿರಣ್ ಈಗ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಕಿರಣ್, ನೋಡಿ, ಈ ವಿಪರೀತವಾದಂಥ ಭಿನ್ನಮತ ಇದ್ದಂಥ ಸಂದರ್ಭದಲ್ಲಿ, ಅಸಮಾಧಾನಗಳಿದ್ದಂಥ ಸಂದರ್ಭದಲ್ಲಿ ಏನೊಂದು ಹೆಜ್ಜೆ ಇಟ್ಟರೂ ಕೂಡ ಅದೊಂದು ದೊಡ್ಡ ಸದ್ದು, ದೊಡ್ಡ ಸುದ್ದಿನೇ. ಮುಖ್ಯಮಂತ್ರಿಗಳಿಗೆ ಹೋದಂಥ ಸಂದರ್ಭದಲ್ಲಿ ಸುಮ್ಮನೆ ಹೋಗೋಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ಇವರು ಮುಖ್ಯಮಂತ್ರಿಗಳ ಹತ್ರ ಹೋಗಿರುವಂಥ ರೀತಿ, ಹಾರ ತುರಾಯಿ ಹಾಕಿರುವಂಥ ರೀತಿ, ಅದೇ ಈಗ ದೊಡ್ಡ ಪ್ರಶ್ನೆಗೂ ಕೂಡ ಕಾರಣ ಆಗಿದೆ. ಜೊತೆಗೆ ಮೂರು ಹೋರಾಟಕ್ಕೆ ಕರೆದರೂ ಕೂಡ ವಿಜೇಂದ್ರ ಬಣ ಬಂದಿಲ್ಲ ಅನ್ನುವಂಥದ್ದು ಕೂಡ ಲಿಖಿತ ರೂಪದಲ್ಲಿ ಈಗ ನಾಯಕರ ಕೈ ಸೇರಿದೆ ದೂರಾಗಿ. ಏನಂತೀರಿ? ಖಂಡಿತ ರಂಗನಾಥ್, ಈಗ ರಾಜ್ಯ ಬಿಜೆಪಿಯಲ್ಲಿ ನಡೆತಿರುವಂತಹ ವ್ಯತ್ಯಾಸಗಳು, ಗೊಂದಲಗಳ ಮಧ್ಯೆ ರಾಜ್ಯಾಧ್ಯಕ್ಷ ಪ್ರಕ್ರಿಯೆ ಬಾಕಿ ಇದೆ. ಈ ಸಂದರ್ಭಕ್ಕೆ ಈಗ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಬಿಜೆಪಿ ಮುಖಂಡರ ನಡೆಯ ಬಗ್ಗೆ ರಾಜ್ಯ ಸರ್ಕಾರ ಜೊತೆ ಅವರು ಹೊಂದಾಣಿಕೆಯನ್ನು ಮಾಡ್ಕೊಳ್ತಿದ್ದಾರೆ ಅನ್ನೋಂಥ ಆರೋಪವನ್ನು ಮುಂದಿಟ್ಟುಕೊಂಡು ಬಿಜೆಪಿ ವರಿಷ್ಠರಿಗೆ ಪ್ರತ್ಯೇಕ ಬಣದಿಂದ, ಅಂದ್ರೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮತ್ತು ಅವರ ತಂಡ ಏನಿದೆ ಆ ತಂಡದಿಂದ ಈಗ ಮಾಹಿತಿ ರವಾನೆ ಆಗಿದೆ, ಅಂದ್ರೆ ದೂರಿನ ರೂಪದ ಮಾಹಿತಿ ರವಾನೆ ಆಗಿದೆ ಅನ್ನುವಂಥ ವಿಚಾರ ಗೊತ್ತಾಗ್ತದೆ. ಯಾಕೆಂದ್ರೆ ಬಜೆಟ್ ನಲ್ಲಿ ಅನುದಾನ ಕೊಡುವಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ವಿಪಕ್ಷ ನಾಯಕ ಅಶೋಕ್ ಮತ್ತು ರಾಜ್ಯಾಧ್ಯಕ್ಷ ವಿಜೇಂದ್ರ ಇಬ್ರು ಕೂಡ ಶಾಸಕರನ್ನ ಕರೆದುಕೊಂಡು CM ನಿವಾಸಕ್ಕೆ ಹೋಗಿದ್ರು. ಆ ಸಂದರ್ಭದಲ್ಲಿ ಸನ್ಮಾನ ಮಾಡಿದಂತ ವಿಚಾರವನ್ನು ಕೂಡ ಈ ದೂರಿನಲ್ಲಿ ಉಲ್ಲೇಖವನ್ನು ಮಾಡಲಾಗಿದೆ. ಈ ರೀತಿಯಾಗಿ ಸನ್ಮಾನ ಮಾಡಿಸಿ ನಂತರ ಅನುದಾನ ಕೇಳುವಂತ ಅವಶ್ಯಕತೆ ಇತ್ತ ಅನ್ನುವಂತ ಪ್ರಶ್ನೆಯನ್ನು ಮುಂದಿಟ್ಟು ವರಿಷ್ಠರಿಗೆ ಮಾಹಿತಿಯನ್ನ ಈ ಪ್ರತ್ಯೇಕ ಬಣ ನೀಡಿದೆ. ಇದರ ಜೊತೆಗೆ ಇತ್ತೀಚೆಗೆ ರಾಜ್ಯದಲ್ಲಿ ಬಿಜೆಪಿ ಹಮ್ಮಿಕೊಂಡಿದ್ದಂತಹ ಹೋರಾಟಗಳಿಗೆ, ಪ್ರಮುಖವಾದಂತಹ 3 ಹೋರಾಟಗಳಿಗೆ ರಾಜ್ಯಾಧ್ಯಕ್ಷರಾಗಿ ವಿಜೇಂದ್ರ ದೂರ ಉಳಿದಿದ್ರು ಅನ್ನುವಂತ ವಿಚಾರವನ್ನು ಕೂಡ ದೂರಿನ ರೂಪದಲ್ಲಿ ಈ ಒಂದು ವಿಚಾರವನ್ನ ಉಲ್ಲೇಖವನ್ನ ಮಾಡಲಾಗಿದೆ. ಈ ಮಧ್ಯೆ ಕೆಲವೊಂದಷ್ಟು ವಿಚಾರಗಳಲ್ಲಿ ಪ್ರಬಲವಾಗಿ ರಾಜ್ಯ ಸರ್ಕಾರ ವಿರುದ್ಧ ಹೋರಾಟವನ್ನ ಸಂಘಟನೆ ಮಾಡ್ತಿಲ್ಲ ಅನ್ನುವಂತ ಒಂದು ದೂರನ್ನು ಕೂಡ ಈ ಒಂದು ಮಾಹಿತಿಯಲ್ಲಿ ತಿಳಿಸಲಾಗಿದೆ. ಅಂದ್ರೆ ಪ್ರಮುಖವಾಗಿ ರಾಜ್ಯಾಧ್ಯಕ್ಷರು ಮತ್ತು ರಾಜ್ಯದ ಬಿಜೆಪಿ
ಬಿಜೆಪಿ ಮುಖಂಡರು ಸೂಕ್ತವಾದಂತಹ ಒಂದು ವಿಪಕ್ಷವಾಗಿ ಸೂಕ್ತವಾದಂತಹ ಹೋರಾಟವನ್ನ ಮಾಡ್ತಿಲ್ಲ ಅನ್ನುವಂಥದ್ದು ಈಗ ಬಿಜೆಪಿ ವರಿಷ್ಠರಿಗೆ ಸಲ್ಲಿಕೆ ಆಗಿರುವಂತಹ ದೂರು. ರಾಜ್ಯಾಧ್ಯಕ್ಷ ನೇಮಕಾತಿ ಪ್ರಕ್ರಿಯೆ ಬಾಕಿ ಇರುವಂತಹ ಸಂದರ್ಭಕ್ಕೆ ಈಗ ಈ ರೀತಿಯಾಗಿ ಗುರುತರವಾದಂತಹ ಆರೋಪವನ್ನ ಮಾಡಿ ದೂರನ್ನ ಸಲ್ಲಿಕೆ ಮಾಡಿರುವಂತದ್ದು ಒಂದಷ್ಟು ಗಮನವನ್ನ ಸೆಳೀತಾ ಇದೆ. ಇದರ ಮಧ್ಯೆ ರಾಜ್ಯಕ್ಕೆ ಅಮಿತ್ ಶಾ ಬಂದು ಹೋಗಿರುವಂತದ್ದು ಕೂಡ ಆ ಸಂದರ್ಭದಲ್ಲಿ ನಡೆದಂತಹ ಬೆಳವಣಿಗೆಯಲ್ಲೂ ಕೂಡ ಈ ದೂರು ಮತ್ತು ಅಮಿತ್ ಶಾ ಭೇಟಿ ಇದೆಲ್ಲವೂ ಕೂಡ ಒಂದಕ್ಕೊಂದು ಸಂಬಂಧ ಇರುವಂತಹ ರೀತಿಯಲ್ಲಿ ಕಂಡು ಬರ್ತದೆ. ಆದ್ರೆ ಯಾರು ದೂರನ್ನ ಸಲ್ಲಿಕೆ ಮಾಡಿದರೆ, ಎಷ್ಟು ಪ್ರಮಾಣದಲ್ಲಿ ಆ ದೂರಿನ ಒಂದು ವಿಚಾರ ಇದೆ ಅನ್ನುವಂಥದ್ರ ಬಗ್ಗೆ ಇನ್ನಷ್ಟು ಸ್ಪಷ್ಟ ಮಾಹಿತಿಗಳು ಲಭ್ಯವಾಗಬೇಕಾಗಿದೆ. ಎಸ್ ಕಿರಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.